Hi guys, welcome back to my YouTube channel. ನೋಡಿ ನಮ್ಮ ಗಣೇಶ ಗೌರಮ್ಮ ಗಣೇಶ ಡೆಕೋರೇಷನ್ ಸ್ವಲ್ಪ ಫ್ಲಾಪ್ ಆಗಿದೆ, ಆದರೂ ಓಕೆ ಅನ್ಸುತ್ತೆ. ಮೊದಲಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಲಾಸ್ಟ್ ವಿಡಿಯೋಲಿ ಹೇಳಿದೆ ನಮ್ಮ ಮನೆಯಲ್ಲಿ ಹಬ್ಬ ಹೇಗೆ ಆಚರಣೆ ಮಾಡ್ತಾರೆ ಅನ್ನೋದನ್ನ ನೋಡೋಣ ಅಂತ. ಪ್ರಿಪ್ರೇಷನ್ಸ್ನ ಲಾಸ್ಟ್ ವಿಡಿಯೋಲಿ ನೋಡಿದ್ದೀರಾ, ಹಬ್ಬ ಹೇಗಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು. ಅದಕ್ಕೂ ಮುಂಚೆ ನಮ್ಮ ಮನೆ ಗಣೇಶ ಇದು ನಮ್ಮನೆ ಗಣಪ. ಆ್ಯಕ್ಚುಲಿ ಡೆಕೋರೇಷನ್ ನಾನು ಅಂದ್ಕೊಂಡಿರೋ ಥರ ಬರಲಿಲ್ಲ, ಸ್ವಲ್ಪ ಎಡವಟ್ ಆಗೋಯ್ತು. ನಮ್ಮಮ್ಮ ನಗ್ತವ್ರೆ. ನಾನು ಅಂದ್ಕೊಂಡಿದ್ದು ಫೆವಿಕಾಲ್ ಏನಾಯಿತು ಅದು ಸಿಕ್ಕಲಿಲ್ಲ ನನಗೆ ಶಾಪಲ್ಲಿ ಎಲ್ಲೂ. ಆ್ಯಂಡ್ ಬೇರೆ ಫೆವಿಕಾಲಲ್ಲಿ ಟ್ರೈ ಮಾಡಿದ್ವಿ, ನನಗೂ ಫ್ಲವರ್ ನಿಂತ್ಕೊಳ್ಳಿಲ್ಲ ಥರ್ಮಕೋಲ್ ಮೇಲೆ. ಸೊ ಎಲ್ಲದಕ್ಕೂ ಒಂದೊಂದು ಸಿಂಗಲ್ ರೋಸ್ಗೂ ಗುಂಡ್ಪಿನ್ ಚುಚ್ಬಿಟ್ಟು ಇಟ್ಟಿದ್ದೀವಿ. ಇದನ್ನ ಫುಲ್ ಮಾಡೋ ಅಷ್ಟೊತ್ತಿಗೆ 3:30 ಆಗೋಯ್ತು. ಥರ್ಮಕೋಲಲ್ಲಿ ನಿಲ್ತಾ ಇರಲಿಲ್ಲ, ತುಂಬ ವೆಯ್ಟ್ ಆಗ್ತಾಯಿತ್ತು ರೋಸ್ ಎಲ್ಲ. ಸ್ಟಿಲ್ ಏನೋ ಒಂದು ಪರವಾಗಿಲ್ಲ, ಏನಂತಾರೆ, ಏನೂ ಇಲ್ಲದೆ ಇರೋದಕ್ಕಿಂತ ಏನೋ ಒಂದು ಮಾಡೋದು ಬೆಟರು ಅಂತ ಅನ್ನಿಸ್ತು. ಅದಕ್ಕೆ ಅಷ್ಟು ಮಾತ್ರ ಮಾಡಿದ್ದೀವಿ. ನಮ್ಮಮ್ಮ ಏನು ಅಡುಗೆ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ನಮ್ಮಪ್ಪ ನೋಡಿ ನಮ್ಕಿನ್ನ ಜಾಸ್ತಿ ಸೆಲ್ಫಿ ತಗೊಂತವ್ರೆ ಗಣೇಶನ್ ಜೊತೆ. ಡೆಕೋರೇಷನ್ಗೆ ಒಂದು 9 ಪೈಸೆ ಹೆಲ್ಪ್ ಮಾಡಿಲ್ಲ ನಮ್ಮಪ್ಪ. ಬಟ್ ಪೂಜೆ ಆದ್ಮೇಲೆ ಅವಾಗಿದೆ ಸೆಲ್ಫಿ ತೆಗಿತಾನೆ ಅವ್ರೆ, ಇನ್ನ ತೆಗಿತಾನೆ ಇದ್ದಾರೆ. ನಮ್ಮಪ್ಪ ಇನ್ನ ಸೆಲ್ಫಿ ನಮ್ಮಮ್ಮ ಶುರು ಮಾಡಿದ್ರು ಇವಾಗ. ಮೇ ಬಿ ಟೆಂಬಿಟ್ಗೆ ಏನೋ ರುಬ್ತಾ ಇದಾರೆ ಅಂತ ಅನ್ಸುತ್ತೆ, ಎಳ್ಳೆಲ್ಲ ಗುರುಡ್ರ ಅನ್ನಿಸ್ತವ್ರೆ ಮಿಕ್ಸಿ. ನೋಡ್ಕೊಂಬರೋಣ ಏನಂತ. ಇವ್ರು ನಮ್ಮಪ್ಪ. ಏನು ಅಣ್ಣ ಏನಮ್ಮ ಮಾಡ್ತಾ ಇದ್ಯಾ? ತೆಂಬಿಟ್ ಮಾಡ್ತಾ ಇದ್ದೀನಿ. ಯಾವ ತೆಂಬಿಟ್ಟು? ಎಳ್ಳು ತೆಂಬಿಟ್ ಮಾಡ್ತಾ ಇದ್ದೀನಿ, ಹಸಕಿ ತೆಂಬಿಟ್ ಮಾಡ್ತಾ ಇದ್ದೀನಿ, ಕಡುಬು ಮಾಡ್ತೀನಿ, ಪಾಯಸ ಮಾಡ್ತೀನಿ. ಇಲ್ಲಿ ನೋಡಿ ಗಣಪ ಎಷ್ಟು ಮುದ್ದಾಗಿದೆ. ಏನ್ ಹೇಳ್ತೀಯ ಅಕ್ಕ? ನಮ್ಮ ಚಾನಲ್ನ ಅವ್ರು ಸಬ್ಸ್ಕ್ರೈಬ್ ಮಾಡಕ್ ಹೇಳೋರ್ಗೆ ಹೇಳಕ್ಕ. ಇಟ್ಸ್ ಓಕೆ. ನೀನ್ ಹೇಳ್ಕೊತೀಯ ಗೈಸ್, ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಕಾಸು ಕೊಡೋ ಅಷ್ಟು ಕಾಸಿಲ್ಲ ನನ್ನ ಹತ್ರ, ನಾವು ಬಡವರು, ನಾವೇ ಹೇಳ್ಕೊಂತೀವಿ. ನೋಡಿ ಫ್ರೆಂಡ್ಸ್, ನೆನೆ ಡೆಕೋರೇಷನ್ಗೆ ಅಂತ ತಂದಿರೋ ಹೂವನ್ನೆಲ್ಲ ಫುಲ್ಲಾಗಿ ವೇಸ್ಟ್ ಮಾಡಿಬಿಟ್ಟು ಎಲ್ಲ ಕಿತ್ತಿ ಹಾಕೊಂಡು ನಾನು ಇನ್ನೊಂದು ಥರ ಡೆಕೋರೇಷನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಯಾವ ಥರ ಮಂಗನ ಥರ ಕೂತಿದ್ದಾಳೆ ನೋಡಿ. ಹಿಂಗೆ ಅವಳು ಡೆಕೋರೇಷನ್ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಚೆಲ್ತಾಳೆ. ಆಮೇಲೆ ನಾನು ಇದನ್ನು ಕ್ಲೀನ್ ಮಾಡೋಕ್ಕೆ 1 ಗಂಟೆ 2 ಗಂಟೆ ಟೈಮ್ ತೊಗೊಳ್ತೀನಿ. ಇವಳು ಆರಾಮಾಗಿ ರೀಲ್ಸ್ ನೋಡಿಕೊಂಡು ಅವ್ರಿವ್ರಿಗೆ ರೀಲ್ಸ್ ಶೇರ್ ಮಾಡಿಕೊಂಡು ಜುಮ್ ಅಂತ ಜಾಲಿಯಾಗಿರ್ತಾಳೆ. ಇದು ವೇಸ್ಟ್ ಮಾಡೋದಲ್ಲ, ಇನ್ನೇನ್ ಮಾಡೋದು, ಡಿಸೈನ್. ಅದನ್ನ ಡಿಸೈನ್ ಅಂತಾರ? ಡಿಸೈನ್ ಮಾಡೋದು ಅಂತ ಅಂತಾರೆ. ಇವಾಗ ಯಾರು ಹೇಳಿದ್ ನಿನಗ್ ಡಿಸೈನ್ ಮಾಡಕ್ಕೆ? ಡಿಸೈನ್ ಮಾಡ್ಬಿಟ್ಟು ಇಲ್ಲೆಲ್ಲ ಗಲೀಜ್ ಮಾಡಂತ ಯಾರಾದ್ರೂ ಹೇಳಿದ್ರಾ? ಹೂವ ಇದೆ, ವೇಸ್ಟ್ ಆಗಲ್ವಾ? ಇಲ್ಲಿ ನೋಡಿ ಎಷ್ಟೊಂದು ಹೂವ ಇದೆ. ಆ ತರ ನೈಟ್ ಅದೆಷ್ಟು ಹೂವ ಬಿಸಾಕ್ತೋ ನೀನು. ಅದಕ್ಕೆ ಡಿಸೈನ್ ಮಾಡೋದು. ಅಲ್ಲಿ ಪಕ್ಕದ ಮನೆಯವ್ರು ಕರೀತಾ ಇದ್ರು, ಹೋಗ್ ಬರ್ತೀಯಾ? ಹಾಯ್ ಫ್ರೆಂಡ್ಸ್, ಈಗ ರಂಗೋಲಿ ತುಳಿದ್ಬಿಟ್ಲು. ಇಲ್ಲ ತುಳ್ದಿಲ್ಲ. ಇವಾಗ ಟೆಂಪಲ್ ಹತ್ರ ಹೋಗ್ತಾ ಇದೀವಿ. ಹೊಟ್ಟೆ ಕಾಣಿಸಿದೆ ಸ್ಟೈಲ್ ಹಂಗೆ
ನಾವಿವಾಗ ಹುತ್ತದ ಹತ್ರ ಹೋಗ್ತಾ ಇದೀವಿ. ನಾವೀಗ ಟೆಂಪಲ್ ಹತ್ರ ಹೋಗ್ತಾ ಇದೀವಿ, ಹುತ್ತದ ಹತ್ರ ತೆನಿ ಎತ್ಕೊಂಬರಕ್ಕೆ. ಆಮೇಲೆ ಇನ್ನ ಹಸುಕೊಂಡಿದೀವಿ ನಾವು, ಇನ್ನು ಯಾರು ಏನು ಊಟ ಮಾಡಿಲ್ಲ, ನೀರು ಕೂಡ ಕುಡ್ದಿಲ್ಲ ಇನ್ನ. ಸೊ ಪೂಜೆ ಆದ್ಮೇಲೆ, ದೇವಸ್ಥಾನದ ಹತ್ರ ಪೂಜೆ ಆದ್ಮೇಲೆ ಮನೆಗೆ ಬಂದು ಅಡುಗೆ ಮಾಡ್ಕೊಂಡು ತಿನ್ನೋದು. ದೇವಸ್ಥಾನದ ಹತ್ರ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಆಲ್ಮೋಸ್ಟ್ ಟೆಂಪಲ್ ಹತ್ರ ಬಂದ್ವಿ, ಬರೀ ಕಾಲಲ್ಲಿ ಹೋಗ್ತಾ ಇದೀವಿ, ತುಂಬಾ ಸುಡ್ತಾ ಇದೆ ಕಾಲೆಲ್ಲ, ಸಿಕ್ಕಾಪಟ್ಟೆ ಬಿಸಿಲಿದೆ. ಟೆಂಪಲ್ ಹತ್ರ ಬಂದಿದ್ದೀವಿ. ಇದು ನಮ್ಮೂರಿಂದು ಮರಳೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಅಮ್ಮ ಅಕ್ಕ ನಾಗರಕಲ್ಲಿಗೆ ಪೂಜೆ ಮಾಡ್ತಾ ಇದ್ದಾರೆ. ಇದು ನಮ್ಮ ಅಕ್ಕ ಹಾಕಿರೋ ರಂಗೋಲಿ. ಕಲರ್ ಫಿಲ್ ಮಾಡಬೇಕಾಗಿತ್ತು, ಬಟ್ ಟೈಮ್ ಆಗಲಿಲ್ಲ ನಮಗೆ, ಅದಕ್ಕೆ ಕಲರ್ ಏನೂ ಫಿಲ್ ಮಾಡಿಲ್ಲ. ನಮ್ಮಪ್ಪ ಬಂದಿರಲಿಲ್ಲ ದೇವಸ್ಥಾನಕ್ಕೆ. ಗಣೇಶ ಕೂರಿಸಿರೋದ್ರಿಂದ ಮನೆ ಬಾಗಿಲು ಹಾಕ್ಬಾರ್ದು, ಅದಕ್ಕೆ ಯಾರಾದ್ರೂ ಒಬ್ರು ಮನೇಲೇ ಇರಬೇಕು ಅಂತ ನಮ್ಮಪ್ಪ ನಿಲ್ಸಿದ್ರಿ. ಇವ್ರು ನಮ್ಮಪ್ಪ ನಯ ಪೈಸೆ ಕೆಲಸ ಮಾಡಲ್ಲ. ಅವಾಗ್ಲೇ ನಮ್ಮಪ್ಪ ಒಂದ್ ನಯ ಪೈಸೆ ಕೆಲಸ ಮಾಡಲ್ಲ ಅಂತ ಅಂದೆ, ಅದ್ ಸುಮ್ನೆ ಜೋಕು ನಾನು ಮಾಡಿದ್ದು. ನಮ್ಮ ಮನೇಲಿ ನಮ್ಮ ಅಪ್ಪನೇ ಅಡ್ಗೆ ಎಲ್ಲ ಮಾಡೋದು, ಅದಕ್ಕೆ ನಾವ್ ಹಿಂಗೆ ತಿಂದು ಊದ್ಕೊಂಡಿರೋದು. ನಮ್ಮ ಅಪ್ಪಂದೇ ಅಡ್ಗೆ ಕೆಲ್ಸ ಎಲ್ಲ ತಾನೇ. ನೀನೇ ತಾನೇ ಇವಾಗ ಅಡ್ಗೆ ಮಾಡ್ತಾ ಇರೋದು? ಏನ್ ಅಡ್ಗೆ ಮಾಡ್ತಾ ಇದ್ಯಾ? ನೀನೇ ತಿನ್ಬೇಕು. ಉಪ್ಪಿನಕಾಯಿ ನೀನೇ ಮಾಡ್ತಾ ಇದ್ಯಾ? ಆಮೇಲೆ ಹಿಟ್ಟಿನ ಮುದ್ದೆ. ಸರಿ ಕಣಪ್ಪ, ಆಯ್ತು. ನಾನು ನಿನ್ನೆ ವ್ಲಾಗಲ್ಲೇ ಹೇಳಿದ್ನಲ್ಲ, ನಮ್ಮೂರ್ ಬೆಟ್ಟ ನಮ್ಮ ಮನೆಯಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಅದೇ ಬೆಟ್ಟ ಇದು, ಚನ್ನಪ್ಪಾಜಿ ಬೆಟ್ಟ ಅಂತ ಕರೀತಾರೆ ಅದನ್ನ. ಅಲ್ಲೆಲ್ಲ ಹೋಗ್ಬೋದು, ಆ ಬೆಟ್ಟದ ಹತ್ರ ಎಲ್ಲ ಇನ್ನೂ ಚೆನ್ನಾಗಿ ಅನ್ಸುತ್ತೆ. ಅರ್ಲಿ ಮಾರ್ನಿಂಗ್ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಕರಡಿ, ಆನೆ ಎಲ್ಲ ಇರುತ್ತೆ. ಧೈರ್ಯ ಇದ್ರೆ ಮಾತ್ರ ಹೋಗ್ಬೇಕು, ಧೈರ್ಯ ಇಲ್ಲ ಅಂತಂದ್ರೆ ಹೋಗ್ಬಾರ್ದು. ಧೈರ್ಯ ಇದ್ರೂ ಹೋಗ್ಬಾರ್ದು, ಕಾಡು ಪ್ರಾಣಿ ಅಲ್ವಾ, ಸ್ವಲ್ಪ ಎಚ್ಚರವಾಗಿರ್ಬೇಕು. ತುಂಬ ಮಳೆ ಬರೋ ಥರ ಆಗ್ತಾ ಇದೆ ಇಲ್ಲಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಮನೆ ಮುಂದೆ ವ್ಯೂ. ಮಳೆ ಬರೋ ಥರ ಇದೆ ಅಂತ ಅವಾಗಲೇ ಹೇಳ್ತಾ ಇದ್ದೆ, ಬಟ್ ಮಳೆ ಎಷ್ಟು ಜೋರಾಗಿ ಬರ್ತಿದೆ ನೋಡಿ. ಗಣಪತಿ ಪ್ರಸಾದ, ನಮ್ಮ ಮನೇಲಿ ಮಾಡಿರೋ ಪ್ರಸಾದ, ಪುಳಿಯೋಗರೆ, ಕಡಲೆ ಬುಗ್ರಿ. ಗಣಪತಿ ವಿಸರ್ಜನೆ ಮಾಡ್ತಾ ಇದ್ದೀವಿ. ಹಿಂದೆ ಹೋಗ್ಬೇಡಿ, ಜಾಸ್ತಿ ಗಾಡಿ. ಹೇ ಆಲ್, ನಿನ್ನೆ ವ್ಲಾಗ್ನ ಎಂಡ್ ಮಾಡೋಕ್ಕಾಗಿಲ್ಲ. ತುಂಬ ಟಯರ್ಡ್ ಆಗಿದ್ವಿ ಆ್ಯಂಡ್ ಟೈಮ್ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಇವಾಗ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿನ್ನೆ ನಮ್ಮ ಮನೇಲಿ ಗಣೇಶ ಹಬ್ಬ ತುಂಬ ಚೆನ್ನಾಗಾಯಿತು. ನೈಟ್ ಒಂದು 9 ಗಂಟೆ ಮೇಲಾಗ್ಬಿಡ್ತು ಗಣಪತಿ ವಿಸರ್ಜನೆ ಮಾಡೋ ಅಷ್ಟೊತ್ತಿಗೆ. ವಾಪಸ್ ಮನೆಗೆ ಬಂದು ಊಟ ಎಲ್ಲ ಮಾಡಿ ಮತ್ತು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಯಿತು. ಸೊ ಅದಕ್ಕೆ ಇವಾಗ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಮನೆ ಗಣೇಶ ಹಬ್ಬ ನಿಮ್ಗೆ ಇಷ್ಟ ಆಗಿದೆ, ನಾನು ಮಾಡಿರೋ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರು ಇಷ್ಟ ಆಗಿಲ್ಲ ಅಂತಂದ್ರು ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. ಏನೇ ಮಿಸ್ಟೇಕ್ಸ್ ಇದ್ರೂ ನಾನು ಸರಿ ಮಾಡ್ಕೊತೀನಿ.
ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಈಗ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.